60 ಟು 150 ಮೀಟರ್ಸು ಇರುವಂತಹ ಪ್ರಾಪರ್ಟಿಗಳಿಗೆ ಯಾವುದೇ ಸೆಟ್ ಬ್ಯಾಕ್ ರೂಲ್ಸ್ ಚೇಂಜ್ ಆಗಿಲ್ಲ. ಇದು ಹಳೆಯ ಒಂದು ಪ್ರಾಪರ್ಟಿಗಳ ಡೈಮೆನ್ಷನ್ಗಳಿಗೆ ಎಷ್ಟೆಷ್ಟು ಸೆಟ್ ಬ್ಯಾಕ್ಸ್ ಇತ್ತು ಅನ್ನೋದು ಹೊಸದನ್ನು ನೋಡೋಣ. ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುವಂತಹ ಪ್ರಾಪರ್ಟಿಗಳಿಗೆ ಡಿಫ್ರೆಂಟ್ ಸೆಟ್ ಬ್ಯಾಕ್ಸ್ಗಳನ್ನ ಸೆಟ್ ಮಾಡಿ ಹೊಸ ಒಂದು ಸೆಟ್ ಬ್ಯಾಕ್ ರೂಲ್ಸ್ನ ಓಡಿಸಿದ್ದಾರೆ. ಇದು ಫೈನಲ್ ಸೆಟ್ ಬ್ಯಾಕ್ ರೂಲ್ಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೆಟ್ ಬ್ಯಾಕ್ ರೂಲ್ಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಮನೆ ಡೆಮೊಲಿಷನ್ ಆಗ್ಬೋದು. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ನೀವೇನಾದರೂ ಮನೆ ಕಟ್ಟಿದರೆ ನಿಮಗೆ ಕರೆಂಟು ಅಥವಾ ವಾಟರ್ ಫೆಸಿಲಿಟಿ ಸಿಗದೆ ಹೋಗ್ಬೋದು. ಹಾಗಾಗಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಈಗ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಕೇಳ್ತಾರೆ, ಅಲ್ರಿ ಮೋಹನ್ ಆಲ್ರೆಡಿ ನೀವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಲ್ಲ ಮತ್ತೇನಪ್ಪ ಇದರಲ್ಲಿ ಅಂದರೆ, ಹೌದು, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಹೌಸ್ ಸೆಟ್ ಬ್ಯಾಕ್ ರೂಲ್ಸ್ ಅಂತ. ಅದರೊಳಗಡೆ ಇದೆ ಆ ವಿಡಿಯೋ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನೂ ಹೋಗಿ ನೋಡ್ಬೋದು. ಈಗ ಇದರಲ್ಲೇ ಒಂದು ಹೊಸ ಸೆಟ್ ಬ್ಯಾಕ್ ರೂಲ್ಸ್ನ ಫೈನಲ್ ಡ್ರಾಫ್ಟ್ ಅನ್ನು ಆಲ್ರೆಡಿ ಜಾರಿಗೊಳಿಸಿದ್ದಾರೆ. ಅದೇನು ಅಂತ ನೋಡಬೇಕು ಅಂದರೆ ಫಸ್ಟು ನಾವು ಓಲ್ಡ್ ಸೆಟ್ ಬ್ಯಾಕ್ ರೂಲ್ಸ್ ಏನಿತ್ತು ಅಂತ ತಿಳ್ಕೋಬೇಕು. 60 ಮೀಟರ್ಸು 60 ಟು 150 ಮೀಟರ್ಸು ಇರುವಂತಹ ಪ್ರಾಪರ್ಟಿಗಳಿಗೆ ಯಾವುದೇ ಸೆಟ್ ಬ್ಯಾಕ್ ರೂಲ್ಸ್ ಚೇಂಜ್ ಆಗಿಲ್ಲ. ಓಲ್ಡ್ ಸೆಟ್ ಬ್ಯಾಕ್ ರೂಲ್ಸ್ ಏನಿತ್ತು ಅದೇ ಇದೆ. ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗಲ್ಲ. ಹೊಸ್ದಾಗಿ ಬಂದಿರೋ ಅಂಥ ಸೆಟ್ ಬ್ಯಾಕ್ ರೂಲ್ಸ್ ಏನಿದೆ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾನೀಗ. ಈಗ ಏನು ನೀವು ಫೋಟೋ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇದು ಹಳೆಯ ಒಂದು ಪ್ರಾಪರ್ಟಿಗಳ ಡೈಮೆನ್ಷನ್ಗಳಿಗೆ ಎಷ್ಟೆಷ್ಟು ಸೆಟ್ ಬ್ಯಾಕ್ಸ್ ಇತ್ತು ಅನ್ನೋದು ಹೊಸದನ್ನು ನೋಡೋಣ. ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುವಂತಹ ಪ್ರಾಪರ್ಟಿಗಳಿಗೆ ಡಿಫ್ರೆಂಟ್ ಸೆಟ್ ಬ್ಯಾಕ್ಸ್ಗಳನ್ನ ಸೆಟ್ ಮಾಡಿ ಹೊಸ ಒಂದು ಸೆಟ್ ಬ್ಯಾಕ್ ರೂಲ್ಸ್ನ ಓಡಿಸಿದ್ದಾರೆ. ಇದು ಫೈನಲ್ ಸೆಟ್ ಬ್ಯಾಕ್ ರೂಲ್ಸ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಲಿಂಕ್ನ ಏನು PDF ಲಿಂಕ್ ಇರುತ್ತಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಅದು ಡೈರೆಕ್ಟ್ ಲಿಂಕ್ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ನನ್ನ ವಾಟ್ಸಪ್ ಚಾನಲ್ನ ಲಿಂಕ್ ಹಾಕಿರ್ತೀನಿ. ಆ ವಾಟ್ಸಪ್ ಚಾನಲಲ್ಲಿ ನೀವು ಸ್ವಲ್ಪ ಸರ್ಚ್ ಮಾಡಿದ್ರೆ ಅಲ್ಲೇ ಸಿಕ್ಬಿಡುತ್ತೆ ಸೆಟ್ ಬ್ಯಾಕ್, ನ್ಯೂ ಸೆಟ್ ಬ್ಯಾಕ್ ರೂಲ್ಸು. ನೀವು ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕು, ಸರಿನಾ? ಈಗ ಇದರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಮೂರನೇ ಒಂದು ರೋ ಆ್ಯಡ್ ಮಾಡಿದ್ದಾರೆ. ಇದರೊಳಗಡೆ 250 ಸ್ಕ್ವೇರ್ ಮೀಟರ್ಗಿಂತ ಕೆಳಗಡೆ ಇರೋಂಥ ಪ್ರಾಪರ್ಟಿಗಳಿಗೆ ಸಿಂಪ್ಲಿಫೈಡ್ ಸೆಟ್ ಬ್ಯಾಕ್ ರೂಲ್ನ ಸೆಟ್ ಮಾಡಿದ್ದಾರೆ. ಅಂದರೆ ಇದನ್ನು ಅಚೀವ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಬಟ್ ಇದನ್ನು ಸ್ವಲ್ಪ ಡೀಟೇಲಾಗಿ ನೋಡಬೇಕಾಗಿರೋಂಥ ಅವಶ್ಯಕತೆ ಇದೆ, ನೋಡೋಣ, ಸರಿನಾ? ಈಗ ಏನು ಹೇಳ್ತಾ ಇದ್ದಾರೆ, 60 ಸ್ಕ್ವೇರ್ ಮೀಟರ್ ಇರೋವಂಥ ಪ್ರಾಪರ್ಟಿಗಳಿಗೆ ಸೆಟ್ ಬ್ಯಾಕ್ ರೂಲ್ಸು 0.75 ಮೀಟರ್ಸು ಫ್ರಂಟ್ ಸೈಡಲ್ಲಿ, ಬ್ಯಾಕ್ ಸೈಡಲ್ಲಿ ಏನು ಬೇಕಿಲ್ಲ, ಐದರ್ ಲೆಫ್ಟ್ ಆರ್ ರೈಟ್ ಸೈಡಲ್ಲಿ 0.60 ಮೀಟರ್ಸ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಭಾಗ ನೀವು ಲೆಫ್ಟ್ ಸೈಡ್ ಬಿಟ್ಟರೆ ರೈಟ್ ಸೈಡ್ ಬಿಡೋ ಅವಶ್ಯಕತೆ ಇಲ್ಲ, ರೈಟ್ ಸೈಡ್ ಬಿಟ್ಟರೆ ಲೆಫ್ಟ್ ಸೈಡ್ ಬಿಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕನಂತೆ ಈ ಒಂದು ಸೆಟ್ ಬ್ಯಾಕ್ ರೂಲ್ಸ್ನ ನೀವು ಬಿಡಬೇಕಾಗುತ್ತೆ. ಅದೇ 60 ಸ್ಕ್ವೇರ್ ಮೀಟರ್ಸಿಂದ ಮೇಲೆ ಇರುವಂಥ ಪ್ರಾಪರ್ಟಿಗಳಿಗೆ ಅಪ್ ಟು 150 ಸ್ಕ್ವೇರ್ ಮೀಟರ್ಸ್ ಫ್ರಂಟ್ ಸೈಡಲ್ಲಿ 0.90 ಮೀಟರ್, ಅದಾದಮೇಲೆ ಬ್ಯಾಕ್ ಸೈಡಲ್ಲಿ 0.70 ಮೀಟರ್ಸ್, ಇವ್ರಿಗೂ ಕೂಡ ಲೆಫ್ಟ್ ಆರ್ ರೈಟ್ ಐದರ್ ಒನ್ ಸೈಡಲ್ಲಿ 0.70 ಮೀಟರ್ಸ್ ಅಷ್ಟು ಸೆಟ್ ಬ್ಯಾಕ್ ರೂಲ್ಸ್ನ ಬಿಡಬೇಕಾಗಿದೆ. ಐದರ್ ಲೆಫ್ಟ್ ಆರ್ ರೈಟ್, ನಿಮ್ಮ ಅನುಕೂಲಕ್ಕೆ ತಕ್ಕನಂತೆ ಇದನ್ನು ಕೂಡ ನೀವು ಬಿಡ್ಬೋದಾಗಿದೆ. ಅದೇ 150 ಮೀಟರ್ಸಿಂದ 250 ಸ್ಕ್ವೇರ್ ಮೀಟರ್ ಅಷ್ಟು ನಿಮ್ಮ ಒಂದು ಪ್ಲಾಟ್ ಸೈಜ್ ಇತ್ತು ಅಂದರೆ ನೀವು ಫ್ರಂಟ್ ಸೈಡಲ್ಲಿ 1 ಸ್ಕ್ವೇರ್ ಮೀಟರ್ ಅಷ್ಟು ಬಿಡಬೇಕಾಗುತ್ತೆ. ಇದು 3 ರಿಂದ 3.5 ಅಡಿ ಬರುತ್ತೆ. ರೇರ್ ಸೈಡಲ್ಲಿ 0.80 ಮೀಟರ್ಸ್ ಅಷ್ಟು ಬಿಡಬೇಕು. ಈಗ ಮೇಯ್ನ್ ಏನು ಅಂದರೆ ಇವ್ರಿಗೆ ಲೆಫ್ಟ್ ಅಥವಾ ರೈಟ್ ಯಾವುದಾದ್ರೂ ಒಂದು ಸೈಡ್ ಬಿಡೋ ಅಂಥ ಆಪ್ಷನ್ ಇಟ್ಟಿಲ್ಲ. ಎರಡೂ ಸೈಡು 0.80 ಮೀಟರ್ ಅಷ್ಟು ಜಾಗ ಬಿಡಲೇಬೇಕು. ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವ್ರಿಗೆ ಒಂದು ಸ್ವಲ್ಪ ಲಾಭ, ಸರಿನಾ? ಇವ್ರದ್ದು 250 ಸ್ಕ್ವೇರ್ ಮೀಟರ್ಸ್ ಅಂದರೆ ದೊಡ್ಡ ಪ್ಲಾಟೇ ಬರುತ್ತೆ, ಸರಿನಾ? ಇವ್ರಿಗೆ ಇದರಿಂದ ಏನು ಲಾಸ್ ಆಗಲ್ಲ. ಇಟ್ಸ್ ಓಕೆ, ಅವ್ರು ಬಿಡ್ಬೋದು. 2.5 ಅಡಿ ಸುತ್ತ ಬಿಡೋದೇನು ತೊಂದರೆ ಇಲ್ಲ. 3 ಅಡಿನೇ ಇವ್ರು ಬಿಡ್ಬೋದು, ನೋ ಪ್ರಾಬ್ಲಮ್, ಸರಿನಾ? ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ, ಒಂದು ವೇಳೆ ಇವರ ಒಂದು ಪ್ಲಾಟ್ 60ರಿಂದ ಅಥವಾ 150 ಸ್ಕ್ವೇರ್ ಮೀಟರಿಂದ ಕೆಳಗಡೆ ಇತ್ತು ಅಂದರೆ ಇವ್ರಿಗೆ 0.90 0.70 ಅಂದರೆ 2.5 ಅಡಿ ಬರುತ್ತದು, ಸರಿನಾ? 2.5 ಅಡಿಯಿಂದ 3 ಅಡಿ ಹತ್ತತ್ರ ಬರುತ್ತಷ್ಟು, ಸರಿನಾ? ಇವ್ರು ಅಷ್ಟು ಜಾಗ ಬಿಟ್ಟರೆ ಇವ್ರಿಗೆ ಲಾಸ್ ಆಗುತ್ತೆ, ಸರಿನಾ? 1200 ಸ್ಕ್ವೇರ್ ಫೀಟ್ ಅಂಥ ಪ್ರಾಪರ್ಟಿಗಳಿಗೆ. ಇವ್ರಿಗಾದರೂ ಪರವಾಗಿಲ್ಲ, 60 ಸ್ಕ್ವೇರ್ ಮೀಟರ್ ಇರೋ ಅಂಥ ಪ್ರಾಪರ್ಟಿಗಳಿಗೆ 2.5 ಅಡಿ ಬಿಟ್ಟರೆ ತುಂಬ ಜಾಗ ವೇಸ್ಟ್ ಆಗೋಗ್ಬಿಡುತ್ತೆ. ಯಾಕೆಂದರೆ ಅದು ಚಿಕ್ಕ ಪ್ಲಾಟ್ ಆಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇವರು ಆಲ್ಮೋಸ್ಟ್ ಇಂಥ ಪ್ರಾಪರ್ಟಿಗಳು ಗೋಡೆನ ಅಟ್ಯಾಚ್ ಮಾಡಿ ಕಟ್ಟೋ ಅಂತಹ ಒಂದು ಕಲ್ಚರ್ ಇತ್ತು. ಈಗ ಇವರು 2.5 ಅಡಿ ಬಿಡಲೇಬೇಕಾಗಿ ಬರುತ್ತೆ ಮನೆ ಕಟ್ಟಬೇಕು ಅಂದರೆ. ನೋಡ್ಕೊಳ್ಳಿ, ಇದು ಹೊಸ ಸೆಟ್ ಬ್ಯಾಕ್ ರೂಲ್ಸು ಈ ರೀತಿ ಇದೆ.
ನೀವು ಯಾವ ರೀತಿ ಒಂದು ಮನೆ ಕಟ್ತಾ ಇದ್ದೀರಾ ಅನ್ನೋದಕ್ಕೂ ಮುಂಚೆ ಈ ಒಂದು ಸೆಟ್ ಬ್ಯಾಕ್ ರೂಲ್ಸ್ನ ನೀವು ತಿಳ್ಕೊಳ್ಳೇಬೇಕಾಗಿ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ 3ನೇ ರೋ ಒಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಹೊಸ ಒಂದು ಸೆಟ್ ಬ್ಯಾಕ್ ರೂಲ್ಸ್ನಲ್ಲಿ. ಆ ಒಂದು ಸೆಟ್ ಬ್ಯಾಕ್ ರೂಲ್ಸ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಒಂದು ವಾಟ್ಸಾಪ್ ಗ್ರೂಪ್ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಯಾಕೆಂದರೆ ಅಲ್ಲಿ ಇಂಪಾರ್ಟೆಂಟ್ ಸೋರ್ಸ್ ಫೈಲ್ಸ್ಗಳು ನಿಮಗೆ ಸಿಗುತ್ತೆ, ಸರಿನಾ? ಇಲ್ಲಿ ಡೈರೆಕ್ಟ್ ಲಿಂಕ್ ಹಾಕೋದಕ್ಕೆ ಬರೋದಿಲ್ಲ, PDF ಡೈರೆಕ್ಟಾಗಿ ಹಾಕೋದಕ್ಕೆ ಬರೋದಿಲ್ಲ, ಲಿಂಕ್ ಹಾಕ್ಬೋದು ಅಷ್ಟೇ. ಹಾಗಾಗಿ ನಾನು ಒಂದು ವಾಟ್ಸಪ್ ಚಾನಲ್ ಮಾಡಿಕೊಂಡು ಅದರೊಳಗಡೆ ಎಲ್ಲ ಸೋರ್ಸ್ ಫೈಲ್ನೂ ಹಾಕ್ತಾ ಇದ್ದೀನಿ. ನಿಮ್ಗೆ ತುಂಬ ಯೂಸ್ ಆಗುತ್ತೆ, ಅದನ್ನು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.